ನಾನೇ ನಿಮ್ಗೆ ಡಿಕ್ಕಿ ಹೊಡಿಬೇಕಂತ ಏನು ಹೊಡಿಲಿಲ್ಲ. ಅವು ಪಾಲಿಸ್ ಪರಿಚಯಕರ ಜೋಲಿಗೆ ಹೊಡಿದಷ್ಟೇ. ನೀವ್ಯಾಕೆ ಸಾರಿ ಕೇಳ್ತೀರಾ? ನನ್ನ ಕಡೆಯಿಂದನೂ ತಪ್ಪಾಗಿದೆ ಅಲ್ವಾ? ಸಾರಿ ರೀ. ಅಂದಾಗೆ ನಾನು ನಿಮ್ಮನ್ನ ನೋಡಿದ್ದೀನಿ. ಹೌದಾ? ಎಲ್ಲಿ ನೋಡಿದ್ದೀರಾ? ಮೊನ್ನೆ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಆಯ್ತಲ್ವಾ? ಆ ಫಂಕ್ಷನಲ್ಲಿ ನೀವು ಎಷ್ಟೊಂದು ಚೆನ್ನಾಗಿ ಹಾಡಿದ್ರಿ ಗೊತ್ತಾ? ಹೌದು, ಅವತ್ತು ನಿಮ್ಮ ಕಾಲೇಜಿನ ಗ್ಯಾದರಿಂಗ್ ಕಾರ್ಯಕ್ರಮದಲ್ಲಿ ಹಾಡು ಹಾಡಿದ್ದು ನಾನೇ. ಆ ಹಾಡು ನಿಮ್ಗೆ ಇಷ್ಟವಾಯ್ತಾ? ಹಾ, ಆ ಹಾಡು ನನಗೆ ತುಂಬಾನೇ ಇಷ್ಟ ಆಯ್ತು. ಆ ಹಾಡು ಕೇಳಿದಾಗಿಂದ ನಿಮಗೊಂದು ವಿಷಯ ಕೇಳಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನೀವು ಒಪ್ಕೊಂಡ್ರೆ? ನೋಡೋಕೆ ಶ್ರೀಮಂತರ ಹುಡುಗಿರ್ ತರ ಕಾಣ್ತೀರಾ. ನಿಮ್ಮಂತ ಶ್ರೀಮಂತರ ಹುಡುಗಿರು ಹೇಳೋ ಮಾತನ್ನ ನಮ್ಮಂತರ ಬಡವರು ಕೇಳದೆ ಹೋದ್ರೆ ಈ ಬಡ ಜೀವ ಬದುಕತ್ತೇನ್ರಿ ಭೂಮಿ ಮೇಲೆ? ನಾನು ನಿಮ್ಮನ್ನ ನೋಡ್ದಾಗಿಂದ ಈ ನಿಮ್ಮ ರೂಪಕ್ಕೆ, ಈ ನಿಮ್ಮ ಕಣ್ಣೋಟಕ್ಕೆ ನಾನು ಮನ್ಸೊತ್ಬಿಟ್ಟಿದ್ದೀನಿ. ಅಂದಾಗೆ ನಿಮ್ದು ಯಾವ ಊರು? ನಿಮ್ಮ ಹೆಸರೇನು? ಏನ್ ಮೇಡಮ್, ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ನೋಡಿ, ಈ ಶಿಲ್ಪ ಇದುವರೆಗೂ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ, ನೋಡೋದು ಇಲ್ಲ. ನಾನು ಮನ್ಸಾರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಯಾವ್ದು ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಲ್ಲಿ ಆಸೆ ಹುಡ್ಸೋದು, ಕನಸಿನ ಗೋಪುರ ಕಟ್ಸೋದು, ಕೊನೆಗೊಂದಿನ ನಿನಗೆ ನನಕ್ಕಿಂತ ಒಳ್ಳೆ ಹುಡುಗಿ ಸಿಗುತ್ತಾಳಂತ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮತ್ತೊಬ್ಬನ ಜೊತೆ ಮದುವೆ ಆಗೋದು. ಇದೇ ಅಲ್ವಾ ನಿಮ್ ಪ್ರೀತಿ? ಮೋಸದ ಪ್ರೀತಿಗೆ ಮೈ ಕೊಡ್ತೀರಾ? ನಿಜವಾದ ಪ್ರೀತಿಗೆ ಕೈ ಕೊಡ್ತೀರಾ? ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮನ್ನು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಕೈಯಾಗ ಸಾರ ಈ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತಿವೆ. ಓಲ್ಡ್ ಮಂಕ್ ಕುಡಿದು ಅಭಿಷೇಕ ಮಲ್ಕೊಂಡಿರ್ತೀವಿ. ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮ ಊರಿಗೆ ಬರ್ತೀರಾ. ಆಗ ನಮ್ಮನ್ನ ನೋಡಿ ನಿಮ್ಮ ಗಂಡ ಕೇಳ್ತಾನ, ಲೇ ಯಾರೇ ಇವನು ಕುಡುಕ ಅಂತ. ಆವಾಗ ನೀವೇನ್ ಹೇಳ್ತೀರಿ ಗೊತ್ತಾ? ರೀ ಇವ ಕುಡುಕ ಅಲ್ಲ ಕಣ್ರಿ, ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕ ಅಂತ ಹೇಳ್ತೀರಾ. ಕಾರಣ ಕಟ್ಟಿಕೊಂಡು ಗಂಡನಿದ್ರಿಗೆ ಗೌರವತಿಯಾಗಿ ಕಾಣ್ಬೇಕಲ್ಲ. ಯಾರೋ ಒಬ್ಳು ಮಾಡಿರ್ಬೋದು, ಹಾಗಂತ ಎಲ್ಲ ಹುಡುಗರು ಇರೋದಿಲ್ಲ. ಏನು ಸಮಯ ಸಂದರ್ಭ ಮಾಡಕ್ ಹಚ್ಚಿರುತ್ತವ್ರನ್ನ. ನಾನು ಮನ್ಸಾರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಮದ್ವೆ ಅಂತಾದ್ರೆ ಅದು ನಿಮ್ಮನ್ನ ಮಾತ್ರ. ಈ ಬಡವನ ಜೊತೆ ಮದುವೆ, ಈ ಬಡವನ ಜೊತೆ ಜೀವನ. ನೋಡಿ ಮೇಡಮ್, ದೂರದ ಬೆಟ್ಟ ನೋಡೋಕ್ ಮಾತ್ರ ಸುಂದರವಾಗಿ ಕಾಣುತ್ತೆ. ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಆಡಂಬರವೇ ತುಂಬಿಕೊಂಡಿರುತ್ತೆ ಅಂತ. ಈ ಪ್ರೀತಿನೂ ಕೂಡ ಹಾಗೆ ಮೇಡಮ್, ಮೊದಲು ಸುಂದರವಾಗಿ ಕಾಣುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ಆ ಕಣ್ಣೀರಿನ ಕಡಲಿನಲ್ಲಿ ಬಿದ್ದು ಒದ್ದಾಡೋ ಆಸೆ ನನಗಿಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಒಬ್ಬ ಬಡ ರೈತ. ನನ್ನನ್ನು MBBS ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅವನ ಆಸೆ ಕನಸುಗಳಿಗೆ ಮಣ್ಣೆರಚಿ ನಿಮ್ಮನ್ನು ಇಷ್ಟಪಡೋಕ್ಕಾಗಲ್ಲ. ಗುಡ್ ಬಾಯ್. ಹಾಗಾದ್ರೆ ಇದೇ ನಿಮ್ಮ ಕೊನೆ ನಿರ್ಧಾರ? ನಂದೊಂದು ಕೊನೆ ಮಾತು ಕೇಳೇ ಬಿಡಿ. ಏನು? ಈ ಜನ್ಮದಲ್ಲಿ ನಾನು ಮದ್ವೆ ಅಂತ ಆಗೋದು ನಿಮ್ಮನ್ನ ಮಾತ್ರ. ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋದಿಲ್ಲ. ಅಂತ ಸಮಯ ಸಂದರ್ಭ ಬಂದ್ರೆ ಈ ಶಿಲ್ಪ ಮನೆಗೆ ಹೋಗೋದಿಲ್ಲ, ಸ್ಮಶಾನಕ್ಕೆ ಹೋಗ್ತಾಳೆ. ಇಂಥ ಚಾನ್ಸ್ ಸಿಕ್ಕರೆ ಯಾರು ಬಿಡ್ತಾನಂದ್ರೆ? ನೀವು ನಾಳೆ ಮನೆ ಬರ್ಬೇಕು. ನಿಮ್ಮ ಮನೆಗ? ಹಾ. ಯಾಕೆ? ಅದು ನಾಳೆ ನೀವು ಮನೆಗೆ ಬಂದು. ನಿಮ್ಮ ಮನೆಗೆ ಬಂದು ಏನು ಬಾಂಡೆ ತೊಳಿಬೇಕಾ? ಅಯ್ಯೋ ಅಲ್ಲ ರೀ. ಮತ್ತೇನ್ ಮಾಡ್ಬೇಕ್ರಿ? ನೀವು ನಮ್ಮ ಮನೆಗೆ ಬಂದು. ಏನ್ ನಿಮ್ಮ ಅರ್ಬಿ ತೊಳಿಬೇಕಾ? ಅಯ್ಯೋ ಅದಲ್ಲ ಮಾರಾಯ. ಮತ್ತೇನ್ ಮಾರಾಯ? ನೀವು ನಮ್ಮ ಮನೆಗೆ ಬಂದು ಒಂದ್ ಕಪ್ ಕಾಫಿ ಕುಡ್ಕೊಂಡು ಹೋಗ್ಬೇಕು. ಕಾಫಿ ಕುಡಿಯೋಕ್ಕೂ ಇಷ್ಟು ನುಳಿತಾ ಇದ್ದೀರ? ಖಂಡಿತ ನಾಳೆ ನಿಮ್ಮ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ.